ನಿಮ್ಮಿಬ್ಬರು ಬಾಂಡಿಂಗ್ನ ಆ ದೇವರು ಬಂದರೂ ಕಮ್ಮಿ ಮಾಡೋದಕ್ಕಾಗಲ್ಲ. ಆದರೆ ಅಮ್ಮ ನನ್ನ ಹತ್ರ ಬೇರೆ ಥರನೇ ನಡ್ಕೋತಾ ಇದ್ದಾರಲ್ಲ, ಅದೇ ಬೇಜಾರು ಅಷ್ಟೆ. ನೀನೇನು ಫೀಲ್ ಮಾಡ್ಕೋಬೇಡ, ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ನೀನೆಷ್ಟು ಒಳ್ಳೆಯವನು ಬ್ರೋ. ನಿನ್ನಂಥ ಮಗನ ಅವನು ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋದೇ ನನಗೆ ಬೇಜಾರಾಗ್ತಿರೋದು. ಇಲ್ಲ ಪ್ರೀತು, ಅಮ್ಮಂದು ಇದರಲ್ಲಿ ಏನೂ ತಪ್ಪಿಲ್ಲ. ಆಗಲೇ ಹೇಳಿದ್ನಲ್ಲ, ಮಾಮ್ ನಿಂಗೆ ಎಷ್ಟೇ ಬೈದರು, ನೀನೆಷ್ಟೇ ದೂರ ಇಟ್ಟರು, ಮಾಮ್ನ ಮಾತ್ರ ಬಿಟ್ಕೊಡಲ್ವಲ್ಲ ಬ್ರೋ. ನಿಂಗೆ ಗ್ರೇಟ್ ಬ್ರೋ. ಆದರೆ ಅದಕ್ಕೆ ಪಾಪ ಬ್ರೋ, ಇದು ತುಂಬ ಹರ್ಟ್ ಆಗಿದೆ ಅಲ್ವಾ? ನೀನು ನನ್ನ ಜಾಗದಲ್ಲಿ ಬಂದಿದ್ಯಾ ಅನ್ನೋದಕ್ಕಿಂತ ನನ್ನನ್ನು ಆ ಸ್ಥಾನದಲ್ಲಿ ಇಡಿಸಿದ್ರಲ್ಲ ಅಂತ ಅವಳಿಗೆ ಬೇಜಾರಷ್ಟೇ. ನೋ ವರೀಸ್, ನಾನು ಹೋಗಿ ಅವಳಿಗೆ ಸಮಾಧಾನ ಮಾಡ್ತೀನಿ, ಸರಿ ಹೋಗ್ತಾಳೆ. ನಾನು ಬಂದು ಮಾತಾಡಲಾ? ಬೇಡ ಪ್ರೀತು, ನಾನೇ ಮಾತಾಡ್ತೀನಿ. ಸರಿ ಬ್ರೋ. ಮೇಡಮ್, ಯಾವ ಖುಷಿಗೆ ಇಷ್ಟು? ಇದೇನ್ ಚನ್ನಪ್ಪಣ್ಣ ಹೀಗ್ ಕೇಳ್ತಾ ಇದೀರಾ? ನಿಮ್ ಚಿಕ್ಕ ಯಜಮಾನ್ರು ಸಿಇಒ ಆಗಿರೋ ವಿಷಯ ನಿಮಗೆ ಗೊತ್ತಿಲ್ವಾ? ಕೊನೆಗೂ ನನ್ ಗಂಡ ಆ ಪೋಸ್ಟಿಗೆ ಹೋದ್ರಲ್ಲ, ಆ ಖುಷಿಗೆ ಈ ಸ್ವೀಟ್ಸ್. ಚಿಕ್ಕ ಫ್ರೆಂಡ್ಸ್, ಇವತ್ತು ನನಗೂ ನಿಮಗೂ ತುಂಬಾ ಇಂಪಾರ್ಟೆಂಟ್ ಕೆಲಸಗಳಿದೆ, ಗೊತ್ತಲ್ವಾ? ನೋಡಿ ನೋಡಿ, ವಾವ್, ಕ್ಯಾ ಸೀನ್ ಹೇ. ಪಾರ್ವತಿ ಟ್ರಾಜಿಡಿ ಮೂಡಲ್ಲಿದ್ದಾಳೆ, ಜನನಿ ಹ್ಯಾಪಿಯಾಗಿದ್ದಾಳೆ. ಸಾಲದಕ್ಕೆ ಈ ಜನನಿ ಎಲ್ರಿಗೂ ಸ್ವೀಟ್ ಬೇರೆ ಹಂಚುತ್ತಾ ಇದ್ದಾಳೆ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಮತ್ತೆ ಸಿಗೋದಿಲ್ಲ. ಸಿಕ್ಕಿರೋ ಅವಕಾಶನ ಚೆನ್ನಾಗಿ ಜಮಾಯಿತು ದಾಮಿನಿ. ಚೆಕ್ ಫ್ರೆಂಡ್ಸ್, ಬನ್ನಿ ಹೋಗೋಣ. ಆಹಾ, ಪಂಡ್ರಾಪುರ ಪಾರ್ವತಿ ಕೋಪಾಗ್ರಹಕ್ಕೆ ಎಂಟ್ರಿ ಕೊಟ್ಟಿದ್ದಾಳೆ. ಈಗ ನಾನು ಹೋಗಿ ಜನನಿ ಬಗ್ಗೆ ಚಾಡಿ ಹೇಳಿದ್ರೆ ಚೆನ್ನಾಗಿ ಉರ್ಕೋತಾಳೆ. ಪಾರ್ವತಿ, ಅಯ್ಯೋ ನೀನ್ ಕೂತ್ಕೊಳ್ಳಮ್ಮ, ಕೂತ್ಕೋ. ಪಾಪ ಗಂಡನ್ಗೆ ಹಿಂಗಾಯ್ತಲ್ಲ ಅಂತ ದುಃಖದಲ್ಲಿದ್ಯಾ? ಹಾಗೆ ಆಗುತ್ತೆ ಬಿಡಮ್ಮ. ಪಾಪ ನಮ್ಮ ಆದಿತ್ಯನ್ಗೆ ಹೀಗಾಗ್ಬಾರ್ದಾಗಿತ್ತು. ಏನ್ ಮಾಡಕ್ಕಾಗುತ್ತೆ, ಎಲ್ಲ ಅಕ್ಕನ ನಿರ್ಧಾರ. ಆಗಲ್ಲ, ಮಾಡಲ್ಲ ಅಂತ ಅಕ್ಕನ್ಗೆ ಯಾರಾದ್ರೂ ಈ ಮನೇಲಿ ಎದುರು ಮಾತಾಡಕ್ಕಾಗತ್ತಾ? ನೀನ್ ಮಾತಾಡ್ತೀಯಾ? ಆಗತ್ತಾ? ಇಲ್ಲ ತಾನೆ. ಆದ್ರೆ ನನಗ್ ಒಂದ್ ಅರ್ಥ ಆಗ್ಲಿಲ್ಲ, ನಿನಗೂ ಆದಿತ್ಯನ್ಗೂ ಈ ವಿಷಯವಾಗಿ ತುಂಬಾ ಬೇಜಾರಾಗಿದೆ. ಆದ್ರೆ ಜನನಿ ಮಾತ್ರ ಹಾಲ್ ಕುಡ್ದಷ್ಟು ಸಂತೋಷ ಪಡ್ತಿದ್ದಾಳ ಕಣಮ್ಮ. ಇದೇನಪ್ಪ ಇವಳು ಹೀಗೆ ಹೇಳ್ತಿದ್ದಾಳೆ ಅಂತ ಅನ್ಕೊಳ್ತಿದ್ಯಾ? ಸತ್ಯನೇ ಹೇಳ್ತಾ ಇದ್ದೀನಮ್ಮ. ನಿನಗ್ ಸತ್ಯ ಗೊತ್ತಾಗ್ಬೇಕು ಅಂದ್ರೆ, ಸಾಕ್ಷಿ ಬೇಕು ಅಂದ್ರೆ ಕೆಳಗಡೆ ಹೋಗಿ ನೀನೆ ನಿನ್ ಕಣ್ಣಾರ ನೋಡು, ಹೋಗು. ಆ ಜನನಿ ಪ್ರೀತುಗೆ ಸಿಇಒ ಪೋಸ್ಟ್ ಸಿಕ್ತು ಅಂತ ಕೆಲಸದವ್ರನ್ನೆಲ್ಲ ಗುಡ್ಡೆ ಹಾಕೊಂಡು ಎಲ್ರಿಗೂ ಸ್ವೀಟ್ ಹಂಚುತ್ತಾ ಇದ್ದಾಳೆ, ಗೊತ್ತಾ? ಇದ್ ಸರಿನಾ? ನ್ಯಾಯನಾ? ನೀನೇ ಹೇಳು. ಇದ್ರಲ್ಲಿ ತಪ್ಪೇನಿದೆ ಮೇಡಮ್? ಅವ್ರ ಗಂಡಂಗ್ ದೊಡ್ಡ ಹುದ್ದೆ ಸಿಕ್ತು ಅಂತ ಖುಷಿಯಾಗಿದ್ದಾರೆ.
ಆ ಖುಷಿಗೆ ಸಿಹಿ ಹಂಚಿದ್ದಾರೆ. ಇದ್ರಲ್ಲಿ ತಪ್ಪೇನಿದೆ? ನಿಂದು ತುಂಬ ಧಾರಾಳ ಮನಸ್ಸು ಕಣಮ್ಮ ಪಾರ್ವತಿ. ಆದರೆ ಪ್ರೀತು ಕೂತ್ಕೊಳ್ಳೋದಕ್ಕೂ ಮುಂಚೆ ಆ ಸೀಟಲ್ಲಿ ನಿನ್ನ ಗಂಡ ಕೂತಿದ್ದ ಅನ್ನೋದು ಗೊತ್ತಾಗೋದು ಬೇಡವಾ ಅವಳಿಗೆ? ನಿಜ ಹೇಳಬೇಕು ಅಂದರೆ ಇಷ್ಟು ದಿನ ನಿನ್ನನ್ನು ಕಂಡ್ರೆ ಕೋಪ ಬರ್ತಿತ್ತು. ಆದರೆ ಇವತ್ತು ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ ಕಣಮ್ಮ ಪಾರ್ವತಿ. ಅಲ್ಲ, ನಮ್ಮ ಆದಿತ್ಯ ನಮ್ಮ ಕಂಪನಿ ಬೆಳವಣಿಗೆಗೆ ಎಷ್ಟು ಕಷ್ಟಪಟ್ಟು ದುಡ್ದಿಲ್ಲ. ಅದ್ಯಾವುದೋ 2 ಮೀಟಿಂಗಿಗೆ ಹೋಗ್ಲಿಲ್ಲ ಅಂತ ಏಕಾಏಕಿ ಅವನನ್ನ ಆ ಜಾಗದಿಂದ ಕಿತ್ತು ಬೇರೆಯವ್ರನ್ನ ಕೂರಿಸಿದ್ದಾರೆ ಅಂದ್ರೆ ಇದು ಸರಿನಾ? ನೀನೇ ಹೇಳು. ನನಗೆ ಆದಿ ಬೇರೆ ಅಲ್ಲ, ಪ್ರೀತು ಬೇರೆ ಅಲ್ಲ, ಇಬ್ರು ನನ್ನ ಮಕ್ಕಳೇ. ಪ್ರೀತುಗೆ ಅಧಿಕಾರ ಕೊಟ್ಟಿರೋದು ನನಗೂ ಖುಷಿನೇ ಕಣಮ್ಮ. ಆದ್ರೆ ಆದಿತ್ಯನ ಆ ಜಾಗದಿಂದ ಇಳಿಸಿ ಆ ಜಾಗದಲ್ಲಿ ಪ್ರೀತುನ ಕೂರಿಸಿದ್ದು ನನಗೇನು ಇಷ್ಟ ಆಗ್ಲಿಲ್ಲ ಕಣಮ್ಮ. ಕೇವಲ 2 ಮೀಟಿಂಗಲ್ಲಿ ಆದಿತ್ಯನ ಯೋಗ್ಯತೆನ ಅಳಿಬಾರ್ದಾಗಿತ್ತು ಅಕ್ಕ. ಅಲ್ಲ, ನಮ್ಮ ಪ್ರೀತು ಇವತ್ತು ಅಷ್ಟೋ ಇಷ್ಟೋ ಕೆಲಸ ಮಾಡಿ CEO ಜಾಗದಲ್ಲಿ ಕೂತಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಯಾರು? ನಿನ್ನ ಯಜಮಾನನೇ ಕಣಮ್ಮ. ಈಗ ಜನನಿ ಮನಸ್ಸಲ್ಲಿ ನಿನ್ನ ಬಗ್ಗೆ ಆಗ್ಲಿ ಆದಿತ್ಯನ ಬಗ್ಗೆ ಆಗ್ಲಿ ಯಾವ ಗೌರವನೂ ಇಲ್ಲ. ತನ್ನ ಗಂಡನೇ ಶ್ರೇಷ್ಠ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಯಾಕೆ ಹೇಳು? ತನ್ನ ಗಂಡ ಪ್ರೀತುಗೆ ದೊಡ್ಡ ಪೋಸ್ಟ್ ಸಿಕ್ತು ಅನ್ನೋದಷ್ಟೇ ಅವಳ ತಲೆಯಲ್ಲಿದೆ. ಆದ್ರೆ ತನ್ನ ಭಾವನ ಸ್ಥಾನನ ಕಿತ್ಕೊಂಡಿದೀವಿ ಅನ್ನೋದು ಅವಳ ತಲೆಯಲ್ಲೇ ಇಲ್ಲ ಕಣಮ್ಮ. ಹಂಗಿದ್ದಿದ್ರೆ ಎಲ್ರನ್ನೂ ಕರೆದು ಅವಳು ಸ್ವೀಟ್ ಹಂಚ್ತಾ ಇದ್ಲಾ? ಇಲ್ಲ ತಾನೆ? ಏನೋ ಗೊತ್ತಿಲ್ಲ ಕಣಮ್ಮ, ಈ ವಿಷಯದಲ್ಲಿ ಜನನೇ ನಡ್ಕೊಳ್ತಿರೋದು ನನಗೊಂಚೂರು ಇಷ್ಟ ಆಗ್ತಾ ಇಲ್ಲ. ಅವಳು ಮೊದಲಿನ ಥರ ಇದ್ದಿದ್ರೆ ಬಾಯಿ ಮಾತಿಗಾದ್ರು ನಿನಗೆ ಸಮಾಧಾನದ ಮಾತು ಹೇಳಕ್ ಬರ್ಬೋದಿತ್ತಲ್ವಾ? ಇನ್ಮೇಲೆ ಜನನೇನು ಹಿಡಿಯೋಕ್ಕಾಗಲ್ಲ ಕಣಮ್ಮ. ಫುಲ್ಲು ಮೆರಿತಾ ಇರ್ತಾಳೆ. ನೀನು ಮೂಲೆ ಗುಂಪಾಗ್ಬಿಡ್ತೀಯ. ಹೋಗ್ಲಿ ಬಿಡಮ್ಮ, ಅಷ್ಟೊಂದು ಹೇಳಿ ನಾನು ಯಾಕೆ ನನ್ನ ಬಾಯಿನ ನೋಯಿಸ್ಕೊಳ್ಳಿ? ನೀನು ಬೇಜಾರಾಗ್ಬೇಡ ಕಣಮ್ಮ. ಬರ್ಲಾ? ಚಿಕ್ಕತ್ತೆ, ಎಲ್ಲಿ ಹೋಗಿದ್ರಿ? ಆಗಿಂದ ನಿಮ್ಮನ್ನೇ ಹುಡುಕ್ತಿದ್ದೆ. ನಾನು ಟೆರೆಸ್ ಮೇಲೆ ವಾಕಿಂಗ್ ಮಾಡ್ತಾ ಇದ್ದೆ ಕಣಮ್ಮ. ಹೊರಗಡೆ ಹೋಗೋಕ್ಕೆ ಚಳಿ ಅಲ್ವಾ, ಅದಕ್ಕೆ. ಇದೇನು ಕೈಯಲ್ಲಿ ಸ್ವೀಟ್ ಬಾಕ್ಸು? ಪ್ರೀತು CEO ಆಗಿದ್ದಾನಲ್ಲ, ಆ ಖುಷಿಗೆ ಎಲ್ರಿಗೂ ಸ್ವೀಟ್ ಹಂಚ್ತಿದ್ದೆ. ನೀವು ತಗೊಳ್ಳಿ. ಬೇಡಮ್ಮ. ಯಾಕೆ ಚಿಕ್ಕತ್ತೆ? ನೀನು ಕೊಡೋ ಸ್ವೀಟ್ನ ತಿಂದು ವಿಶ್ ಮಾಡೋ ಮನಸ್ಸು ನನಗಿಲ್ಲ. ಬೇಜಾರು ಮಾಡ್ಕೋಬೇಡಮ್ಮ ಜನನಿ. ನನಗೆ ಮನಸ್ಸಿಲ್ದೇ ಇರೋದಕ್ಕೆ ಕಾರಣ ಆ ಪಾರ್ವತಿ. ಪಾರ್ವತಿಯವರ? ನಮ್ಮ ಪ್ರೀತು CEO ಆಗಿರೋದು ಎಲ್ರಿಗೂ ಇಷ್ಟ. ಆದರೆ ಆ ಪಾರ್ವತಿ ಮಾತ್ರ ಇಷ್ಟನೇ ಇಲ್ಲ. ಅದಕ್ಕೆ ನೀವ್ಯಾಕೆ ಬೇಜಾರಾಗ್ತಿದ್ದೀರಾ? ಅಯ್ಯೋ, ಬೇಜಾರಾಗದೆ ಮತ್ತೆ ಸುಮ್ಮನೆ ಇರೋಕ್ಕಾಗುತ್ತಾ? ಆಫೀಸಲ್ಲಿ ಅಕ್ಕ ಪ್ರೀತುನೇ CEO ಅಂತ ಅನೌನ್ಸ್ ಮಾಡಿದ ತಕ್ಷಣ ಅದು ಹೇಗಾಗುತ್ತೆ? ಅದು ನಮ್ಮ ಯಜಮಾನ್ರ ಜಾಗ ತಾನೇ ಅಂದ್ಲಂತೆ. ಹೌದು, ನೋಡು, ಇದರಲ್ಲೇ ಗೊತ್ತಾಗುತ್ತೆ ಅವಳದೆಂತ ವಿಕೃತ ಮನಸ್ಥಿತಿ ಅಂತ. ಹೊಟ್ಟೆ ಹುರ್ಕೊಂಡು ರೂಮಲ್ಲಿ ಒಬ್ಬಳೆ ಕುತ್ಕೊಂಡು ಕೊರಗ್ತಾ ಇದ್ದಾಳೆ. ನಿಮ್ಮಿಬ್ಬರನ್ನು ಅವಳ ತಾಳಕ್ಕೆ ತಕ್ಕಂಗೆ ಚೆನ್ನಾಗಿ ಕುಣಿಸಿದ್ಲು. ಈಗ ತನ್ನ ಗಂಡನ್ಗಿಂತ ಮೈದ್ನ ಎತ್ತರಕ್ಕೆ ಬೆಳೀತಿದ್ದಾನೆ ಅಂತ ಗೊತ್ತಾದ ತಕ್ಷಣ ಅದನ್ನ ತಪ್ಸೋಕೆ ಏನೇನೋ ಸರ್ಕಸ್ ಮಾಡ್ತಾ ಇದ್ದಾಳೆ. ಅದ್ಯಾವುದು ವರ್ಕೌಟ್ ಆಗಲ್ಲ ಅಂತ ಗೊತ್ತಾದ ತಕ್ಷಣ ಈಗ ರೂಮಲ್ಲಿ ಕುತ್ಕೊಂಡು ಒಬ್ಬಳೆ ಕೊರಗ್ತಾ ಇದ್ದಾಳೆ. ಹೌದಾ? ಮಾಯಸಂದ್ರದ ಮಾರಮ್ಮ ನಾಣೆಗೂ ನಿಜ ಕಣಮ್ಮ. ನಾನು ಯಾಕೆ ಸುಳ್ಳು ಹೇಳಿ? ಅಲ್ಲ, ಆದಿಭಾವನ್ ಸ್ಥಾನ ಹೋಯ್ತಲ್ಲ ಅಂತ ನೋವಲ್ಲಿರ್ಬೇಕು ಅನ್ಸುತ್ತೆ. ಅದು ಅಲ್ಲದೆ ನನ್ನ ಹತ್ರ ಆಗಲಿ ಪ್ರೀತು ಹತ್ರ ಆಗಲಿ ಆದಿಭಾವಂಗೆ ಅನ್ಯಾಯ ಆಗಿದೆ ಅನ್ನೋ ಥರ ನಡ್ಕೊಂಡಿಲ್ಲ. ಅಲ್ಲೇ ನೀನು ಎಡುತ್ತಾ ಇರೋದು. ಡೈರೆಕ್ಟ್ ಆಗಿ ಪ್ರೀತು CEO ಆಗಿರೋದು ನನಗಿಷ್ಟ ಇಲ್ಲ ಅಂತ ಮುಖದ ಮೇಲೆ ಹೇಳಿದ್ರೆ ಅವಳ ಕ್ಯಾರೆಕ್ಟರ್ ಏನಾಗಬೇಡ, ಚೀಪ್ ಆಗಿಬಿಡುತ್ತಲ್ವಾ? ಅದಕ್ಕೆ ಅವಳು ಇಂಡೈರೆಕ್ಟ್ ಆಗಿ ಆಟ ಆಡ್ತಾಳೆ. ಬೇಕಾದ್ರೆ ನೀನು ಅವಳ ರೂಮ್ಗೆ ಹೋಗಿ ನೀವು ಮಾಡಿದ ಸರಿನಾ ಅಂತ ಒಂದು ಮಾತು ಕೇಳು. ಅವಳು ನಿಜ ಬಣ್ಣ ಬಯಲಾಗದೆ ಇದ್ರೆ ಕೇಳು. ಅಷ್ಟೇ ಯಾಕೆ, ಸ್ವೀಟ್ ತಗೊಂಡೋಗಿ ಅವಳಿಗೆ ಕೊಡು.
ಅವಳೇನಾದ್ರೂ ಸ್ವೀಟ್ನ ಇಸ್ಕೊಂಡ್ರೆ ನಾನು ನನ್ನ ಹೆಸರನ್ನೇ ಬದಲಾಯಿಸ್ಕೊಳ್ತೀನಮ್ಮ. ನಮ್ಮ ಸಿಇಒ ಆಗಿದ್ದ ಆದಿತ್ಯ ಅರಸನಕೋಟೆಯವರ ಸ್ಥಾನದಲ್ಲಿ ಇನ್ನು ಮುಂದೆ ಅರಸನಕೋಟೆ ಪ್ರೀತಮ್ ಇರ್ತಾರೆ. ಈ ಹಿಂದೆ ಸಿಇಒ ಆಗಿದ್ದ ಆದಿತ್ಯ ವೈಯಕ್ತಿಕ ಕಾರಣಗಳಿಂದ, ಕೌಟುಂಬಿಕ ಕಾರಣಗಳಿಂದ ಬೇರೆ ಕಡೆಗೆ ಗಮನ ಹರಿಸಬೇಕಾಗಿದೆ. ಪಾರ್ವತಿಯವರೇ, ನನ್ನ ಗಂಡನ ಯೋಗ್ಯತೆಗೆ ತಕ್ಕ ಹಾಗೆ ಕೆಲಸ ಸಿಕ್ಕಿದೆ. ಎಲ್ರಿಗೂ ಸ್ವೀಟ್ ಕೊಡ್ತಾ ಇದ್ದೆ, ನೀವು ತಗೊಳ್ಳಿ. ಏನ್ ನಿಮ್ ಮಾತಿನ ಅರ್ಥ? ನಮ್ಮ ಯಜಮಾನ್ರಿಗೆ ಆ ಯೋಗ್ಯತೆ ಇಲ್ಲ ಅಂತನಾ? ನಾನೆಲ್ಲ ಹಾಗಂದೆ? ನಾನ್ ಹೇಳಿದ್ದು ನನ್ನ ಗಂಡನ ಯೋಗ್ಯತೆ ಬಗ್ಗೆ, ಬೇರೆಯವ್ರ ಗಂಡನ ಯೋಗ್ಯತೆ ಬಗ್ಗೆ ಮಾತಾಡ್ಲಿಲ್ವಲ್ಲ. ಅಲ್ಲ, ಒಬ್ರು ನೋವಲ್ಲಿರುವಾಗ ಈ ರೀತಿ ಸಿಹಿ ಹಂಚಿ ಸಂಭ್ರಮ ಪಡೋದು ಯಾವ ನ್ಯಾಯ ಹೇಳಿ? ಅವಳು ಇಂಡೈರೆಕ್ಟ್ ಆಗಿ ಆಟ ಆಡ್ತಾಳೆ. ಬೇಕಾದ್ರೆ ನೀನು ಅವಳ ರೂಮ್ಗೆ ಹೋಗಿ ನೀವು ಮಾಡಿದ್ ಸರಿನಾ ಅಂತ ಒಂದು ಮಾತು ಕೇಳು. ಏನ್ ನಿಮ್ ಮಾತಿನ ಅರ್ಥ? ನಾನೇನಾದ್ರೂ ನಿಮಗೆ ಮೋಸ ಮಾಡಿದೀನಾ ಅಥವಾ ಅನ್ಯಾಯ ಮಾಡಿದೀನಾ? ನಿಮ್ ಮೈದ್ನ ಸಿಇಒ ಆಗಿರೋದನ್ನ ನಿಮ್ಮಿಂದ ಸಹಿಸ್ಕೊಳ್ಳೋದಿಕ್ ಆಗ್ತಿಲ್ಲ ಅಲ್ವಾ? ಇದ್ರಲ್ಲೇ ಗೊತ್ತಾಗುತ್ತೆ ನಿಮ್ ಮನ್ಸು ಎಂತದ್ದು ಅಂತ. ಹಾಗಾದ್ರೆ ಇಷ್ಟು ದಿನ ನೀವು ಆಡಿದ್ದೆಲ್ಲ ನಾಟಕನಾ? ನನ್ನ ಮೈದ್ನ ಅಂತ ಹೇಳ್ಕೊತಾ ಇದ್ದಿದ್ದು ಬರೀ ಬಾಯಿ ಮಾತಿಗೆ ಅಂತ ಪ್ರೂವ್ ಆಗೋಯ್ತು. ಬೇರೆಯವ್ರ ತರ ನೀವನು ಅಂತ ಗೊತ್ತಾಗೋಯ್ತು. ಜನನಿಯವರ ದಯವಿಟ್ಟು ನಿಂತ್ಕೊಳ್ಳಿ. ನಾನು ಆ ರೀತಿ ಮಾತಾಡಿದ ತಪ್ಪೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀವು ಹೇಳ್ದಾಗೆ ನನ್ನ ಮೈದ್ನನ್ನ ಆ ಜಾಗದಲ್ಲಿ ಕೂರಿಸಿದ್ದು ನನಗೆ ಖುಷಿನೇ. ಆದರೆ ಯಜಮಾನ್ರನ್ನ ಆ ಜಾಗದಿಂದ ಕೆಳಗಿಳಿಸಿದ್ದು ನನಗೆ ಬೇಜಾರಾಯಿತು ಅಷ್ಟೆ. ಓ ಹೌದಾ? ಸ್ವಲ್ಪ ದಿನದ ಹಿಂದೆ ಅದೇ ಸಿಇಒ ಜಾಗದಲ್ಲಿ ನಿಮ್ಮನ್ನ ಕೂರಿಸ್ಬೇಕು ಅಂತ ಅತ್ತೆ ಹೇಳಿದ್ರು. ಆಗ ಎಲ್ರು ಅದಕ್ಕೆ ನೀವು ತಕ್ಕವ್ರಲ್ಲ ಅಂತ ತೀರ್ಮಾನ ಮಾಡಿದ್ದಕ್ಕೆ ನೀವು ಆ ಜಾಗದಲ್ಲಿ ಕೂರ್ಲಿಲ್ಲ. ಆದ್ರೆ ಅವತ್ತು ಅದು ಆದಿಭಾವ ಕೂರೋ ಜಾಗ, ಪಾರ್ವತಿಯವ್ರು ಕೂರ್ದೇ ಇದ್ದಿದ್ದು ಒಳ್ಳೇದೇ ಆಯ್ತು ಅಂತ ಯಾರೊಬ್ರು ಹೇಳಿಲ್ವಲ್ಲ. ಅದಕ್ಕೇನಂತೀರಾ? ಅತ್ತೆ ನಿಮಗೆ ಟೈಮ್ ಕೊಡ್ಲಿಲ್ಲ ಅಂತ ಬರೀ ನಿಮಗಾದ ಅವಮಾನದ ಬಗ್ಗೆನೇ ಎಲ್ಲರೂ ಯೋಚನೆ ಮಾಡ್ತಿದ್ವಿ ಹೊರತು ಭಾವನ್ ಜಾಗನ ನೀವು ಕಿತ್ಕೊಳ್ತಿದ್ದೀರ ಅನ್ನೋ ಕಲ್ಪನೆನೂ ನಮಗೆ ಯಾರಿಗೂ ಬರಲಿಲ್ಲ. ಅಂದ್ರೆ ಯಾವಾಗ್ಲೂ ನಾವು ಎಲ್ಲರೂ ನಿಮ್ ಹಿಂದೆ ಹಿಂಬಾಲಕರ ತರ ನಿಲ್ಬೇಕು, ಅದೇ ತಾನೇ ನೀವು ಬಯಸೋದು? ಅಯ್ಯೋ ಇಲ್ಲ ಜನನಿಯವರೇ, ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನನ್ನ ಮನಸ್ಸಲ್ಲಿ ಯಾವತ್ತೂ ಆ ಥರ ಭಾವನೆ ಬಂದಿಲ್ಲ. ಖಂಡಿತ ಬಂದಿದೆ. ಇವತ್ತು ಎಲ್ರ ಮುಂದೆ ನನ್ನ ಗಂಡನ ಸಿಇಒ ಅಂತ ಹೇಳಿದಾಗ ಅದು ಹೇಗಾಗುತ್ತೆ? ಅದು ನನ್ನ ಗಂಡ ಕೂರೋ ಜಾಗ ಅಂತ ಅದು ಯಾವ ಬಾಯಲ್ಲಿ ಹೇಳಿದ್ರಿ? ನನ್ನ ಗಂಡಂಗೆ ಯೋಗ್ಯತೆನೇ ಇಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದೀರಲ್ಲ, ಇದು ನ್ಯಾಯನಾ? ಅಯ್ಯೋ, ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಜನನಿಯವರೇ. ನಿಮ್ಮನ್ನಾಗಲಿ ನನ್ನ ಮೈದ್ನನ್ನಾಗಲಿ ನಾನು ಯಾವತ್ತೂ ಆ ದೃಷ್ಟಿಲಿ ನೋಡಿಲ್ಲ. ಆದರೆ ಅಂಥ ಆಲೋಚನೆ ನಿಮ್ಮ ಮನಸ್ಸಲ್ಲಿ ಯಾಕೆ ಬಂತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆ ರೀತಿ ಆಲೋಚನೆ ಬರೋದಕ್ಕೆ ನೀವೇ ಕಾರಣ. ನಿಮ್ ನಿಜವಾದ ರೂಪ ಏನು ಅಂತ ಇವತ್ತು ನನ್ನ ಕಣ್ಣಾರೆ ನೋಡಾಯ್ತಲ್ಲ, ಇದಕ್ಕಿಂತ ಉದಾಹರಣೆ ಬೇಕಾ? ದಯವಿಟ್ಟು ನನ್ನ ಆ ರೀತಿ ತಪ್ಪಾಗಿ ತಿಳ್ಕೋಬೇಡಿ ಜನನಿಯವರೇ. ಇಷ್ಟು ದಿನ ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿರ್ಲಿಲ್ಲ. ಯಾರೇ ನಿಮ್ ಬಗ್ಗೆ ತಪ್ಪಾಗಿ ಹೇಳಿದ್ರು ಇಲ್ಲ ಅವರೇ ಸರಿ ಅಂತ ನಿಮ್ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದೆ. ಆದ್ರೆ ಇವತ್ತು ಅದು ತಪ್ಪು ಅಂತ ಗೊತ್ತಾಯ್ತು. ಜನನಿಯವರೇ, ಮತ್ತೆ ನನಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಮನ್ಸಿಲ್ಲ. ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ರವಿ,
ಗಂಡ CEO ಆಗಿದೆ ನಾವು ಖುಷಿಲಿರ್ತೀವಿ ಅಂತ ಅಂದ್ಕೊಂಡ್ರೆ ಮುಖ ಗಂಟು ಹಾಕೊಂಡಿದ್ಯಾ? ಯಾಕೆ? ಮುಖ ಗಂಟು ಹಾಕೊಂಡಿರೋದು ನಾನಲ್ಲ, ನಿಮ್ಮ ಅತ್ತಿಗೆ. ಏನು ಹೇಳ್ತಿದ್ಯಾ? ಹೌದು, ನೀನು CEO ಆದೆ ಅಂತ ಅದನ್ನ ತಡ್ಕೊಳ್ಳೋದಕ್ಕಾಗದೆ ಉರ್ಕೊಂಡಿದ್ದಾರೆ. ಜನನಿ, ಅತ್ತಿಗೆ ಅಂತ ಸಾಯ್ತಾ ಇದೆಯಲ್ಲ, ಇವತ್ತು ಅದೇ ನಿನ್ನ ಅತ್ತಿಗೆಗೆ ನಿನ್ನ ಏಳಿಗೆನ ಸಹಿಸ್ಕೊಳ್ಳೋದಿಕ್ಕೆ ಆಗ್ತಿಲ್ಲ. ಪ್ಲೀಸ್ ಆ ರೀತಿ ಮಾತಾಡ್ಬೇಡ. ಅವ್ರು ಏನಂತ ಗೊತ್ತಿದ್ದು ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ ಯಾಕೆ? ಅವ್ರ ಗಂಡಿನ ವಿಚಾರದಲ್ಲಿ ಅನ್ಯಾಯ ಆಗಿದೆ ಅಂತ ಅವ್ರಿಗೆ ಅನ್ಸಿದೆ, ಅದಕ್ಕೆ ಬೇಜಾರಿದ್ದಾರೆ ಅಷ್ಟೇ. ಇವತ್ತು ಅಖಿಲಮ್ಮ ತಗೊಂಡಿದ್ ಒಂದೇ ಒಂದು ನಿರ್ಧಾರದಿಂದ ಎಷ್ಟೆಲ್ಲ ಮನ್ಸುಗಳು ಹೊಡ್ತೋದ್ವು ಯಜಮಾನ್ರೆ. ಏನೇ ಹೇಳಿ, ಅಖಿಲಮ್ಮ ಇವತ್ತು ನಿಮ್ಮ ವಿಷಯದಲ್ಲಿ ಮಾಡಿದ್ದು ತಪ್ಪೆ. ಹಾಗಲ್ಲ. ಇಲ್ಲ ಯಜಮಾನ್ರೆ, ನಾನು ಅಮ್ಮನ ಬಗ್ಗೆ ಈ ರೀತಿ ತಪ್ಪಾಗಿ ಮಾತಾಡ್ತಿದ್ದೀನಿ ಅಂತ ಮಗನಾಗಿ ನಿಮಗೆ ಬೇಜಾರಾಗ್ತಿರ್ಬೋದು, ನನ್ನ ಮೇಲೆ ಕೋಪನೂ ಬರ್ತಿರ್ಬೋದು. ಬೇಕಾದ್ರೆ 4 ಏಟು ಹೊಡೆದ್ಬಿಡಿ, ಆದರೆ ಮಾತಾಡಬೇಡ ಅಂತ ಮಾತ್ರ ನನ್ನನ್ನು ತಡಿಬೇಡಿ. ಅಮ್ಮನ ಹತ್ರ ಹೋಗಿ ನೀವು ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳೋ ಧೈರ್ಯನಾಗ್ಲಿ ಮನ್ಸಾಗ್ಲಿ ನನಗಿಲ್ಲ ಯಜಮಾನ್ರೆ. ನಿಮ್ಮ ಹತ್ರನಾದ್ರೂ ನನ್ನ ನೋವನ್ನ ಮನ್ಸು ಬೆಚ್ಚಿ ಹೇಳ್ಕೊಳ್ಳೋದಕ್ಕೆ ಅವಕಾಶ ಕೊಡಿ. ಇನ್ನು ಅತ್ತಿಗೆನೇ ದೇವ್ರು ಅನ್ನೋ ಭ್ರಮೇಲಿದೆಯಲ್ಲ, ನಿಜವಾಗ್ಲೂ ನಿನ್ ಬುದ್ಧಿಗೆ ಮಂಕ್ ಪಡ್ತಿದೆ. ಅಲ್ಲ, ನೀನು CEO ಆಗಿದ್ಯಾ ಅನ್ನೋ ಖುಷಿಗೆ ನಾನು ಎಲ್ರಿಗೂ ಸ್ವೀಟ್ ಕೊಡೋದಿಕ್ ಹೋದೆ, ಹಾಗೆ ಪಾರ್ವತಿಯವ್ರಿಗೂ ಕೊಟ್ಟೆ. ಅದನ್ನ ಅವ್ರು ಇಸ್ಕೋಬೇಕು ತಾನೆ, ಯಾಕೆ ಇಸ್ಕೊಳ್ಳಿಲ್ಲ? ಅಲ್ಲ ಜನನಿ, ಬ್ರೂಗ್ ಅನ್ಯಾಯ ಆಗಿದೆ ಅನ್ನೋ ನೋವಲ್ಲಿ ಅತ್ತೆ ಇರುವಾಗ ನೀನ್ ಹೋಗಿ ಸ್ವೀಟ್ಸ್ ಕೊಡೋದು ತಪ್ಪಲ್ವಾ? ನನ್ ಗಂಡ CEO ಆಗಿದ್ದಾನೆ ಅನ್ನೋದಕ್ಕೆ ನನ್ ಖುಷಿ ಪಡೋದು ತಪ್ಪ? ಆ ಖುಷಿಗೆ ಎಲ್ರಿಗೂ ಸ್ವೀಟ್ ಕೊಡೋದಿಕ್ ಹೋಗಿದೆ ತಪ್ಪ? ಅಷ್ಟಕ್ಕೂ ಭಾವನಿಂದ ಪೋಸ್ಟ್ನ ಕಿತ್ಕೊಡಿ ಅಂತ ನಾವ್ಯಾರೋ ಅತ್ತೆ ಹತ್ರ ಕೇಳ್ಕೊಂಡಿಲ್ಲ, ಹೇಳೋ ಇಲ್ಲ. ಅದು ಅವ್ರ ನಿರ್ಧಾರ. ಇಷ್ಟು ದಿನ ಭಾವ ಆ ಜಾಗದಲ್ಲಿ ಕೂರ್ತಿದ್ರು, ಈಗ ನೀನ್ ಕೂರ್ತೀಯ ಅಷ್ಟೇ ತಾನೆ? ನನ್ ಮೈದ್ನ ಬೆಳಿಲಿ ಅಂತ ಅದಕ್ಕೆ ಆದವರು ಖುಷಿ ಪಡಬೇಕು. ಅದನ್ ಬಿಟ್ಟು ಈ ರೀತಿ ಉರ್ಕೊಂಡಿದ್ರೆ ಅದ್ರಲ್ಲೇ ಗೊತ್ತಾಗುತ್ತೆ ಅವ್ರ ವ್ಯಕ್ತಿತ್ವ ಎಂತದ್ದು ಅಂತ. ಆಗ ಅದನ್ನ ನಾನು ನಂಬಿರ್ಲಿಲ್ಲ, ಈಗ ಅದನ್ನ ನಂಬೋ ತರ ಆಗಿದೆ. ಪಾರ್ವತಿಯವ್ರು ನಡ್ಕೊಳ್ತಿರೋ ರೀತಿ ನೋಡಿದ್ರೇನೆ ಗೊತ್ತಾಗ್ತಿದೆ ನೀನ್ CEO ಆಗಿರೋದು ಅವ್ರಿಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ. ಅದಕ್ಕೆ ಬಗ್ಗೆ ತುಂಬಾ ತಪ್ಪಾಗಿ ಮಾತಾಡ್ತಿದ್ದೆ ಜನನಿ. ಯಾರ್ದೋ ಮಾತು ಕಿವಿಗೊಟ್ಟು ನಿನ್ ಮನ್ಸನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡ. ಹೌದು, ನಾನ್ ಮಾತಾಡೋದೆಲ್ಲ ತಪ್ಪು, ನಿಮ್ ಅದಕ್ಕೆ ಮಾಡೋದೆಲ್ಲ ಸರಿ ಅಲ್ವಾ? ಅಮ್ಮನ ದೃಷ್ಟಿಲಿ ನೀವು ಮಾಡಿದ ತಪ್ಪು ಅನ್ಸಿದ್ರೆ ಮನೇಲೆ ಬೈಬೋದಿತ್ತು. ಅಮ್ಮ 4 ಏಟು ಹೊಡೆದಿದ್ರು ನಾನು ಬೇಜಾರು ಮಾಡ್ಕೋತಿರ್ಲಿಲ್ಲ. ಯಾಕೆ ಅಂದ್ರೆ ನೀವು ನನ್ನ ಗಂಡ ಆಗೋಕ್ಕೂ ಮೊದಲು ಅವ್ರ ಮಗ. ಆಫೀಸಲ್ಲಿ ಅಷ್ಟು ಜನದ ಮುಂದೆ ನಿಮ್ ಜಾಗನ ಕಿತ್ತು ನಿಮ್ ತಮ್ಮಂಗ್ ಕೊಟ್ರಲ್ಲ, ನನಗೆಷ್ಟು ಬೇಜಾರಾಗ್ತಿದೆ. ಇದಕ್ಕೆಲ್ಲ ಕಾರಣ ನಾನು ಯಜಮಾನ್ರೆ. ನನ್ನಿಂದ ಅದ್ ನಷ್ಟಕ್ಕೆ ಅಮ್ಮ ನಿಮಗೆ ಯಾಕೆ ಶಿಕ್ಷೆ ಕೊಡ್ಬೇಕು ಹೇಳಿ? ಪಾರು, ಅಮ್ಮನ ದೃಷ್ಟಿಲಿ ನಾನು ಬೇರೆ ಅಲ್ಲ, ಪ್ರೀತು ಬೇರೆ ಅಲ್ಲ. ಕೆಲಸದ ವಿಷಯ ಅಂತ ಬಂದರೆ ಅಮ್ಮಂಗೆ ಎಲ್ಲರೂ ಒಂದೇ. ಅಷ್ಟಕ್ಕೂ ನಾನು ತಪ್ಪು ಮಾಡಿರೋದು ನಿಜ ಅಲ್ವಾ? ಒಂದಲ್ಲ 2 ಸಲ ಇಂಪಾರ್ಟೆಂಟ್ ಮೀಟಿಂಗ್ನ ನಾನು ಸ್ಕಿಪ್ ಮಾಡಿದ್ದೀನಿ. ಹಾಗೆ ಅಮ್ಮನಿಗೂ ಕೋಪ ಬಂದು ನನ್ನ ಮೇಲೆ ನಂಬಿಕೆ ಕಮ್ಮಿಯಾಗಿ ಆ ಜಾಗಕ್ಕೆ ಪ್ರೀತು ಸೂಟಬಲ್ ಅಂತ ಡಿಸೈಡ್ ಮಾಡಿದ್ದಾರೆ. ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಪಾರು? ಅರ್ಥ ಮಾಡ್ಕೋ. ನೀವ್ ಏನೇ ಹೇಳಿದ್ರು, ಅಮ್ಮನ ವಿಷಯದಲ್ಲಿ ನೀವು ಎಷ್ಟೇ ಸಮರ್ಥಿಸ್ಕೊಂಡ್ರು ನನಗೆ ಸಮಾಧಾನ ಆಗ್ತಿಲ್ಲ ಯಜಮಾನ್ರೆ. ಈ ಮನೇಲಿ ನಿನ್ನ ಹೆಂಡತಿ ಸೆರ್ಗಿಟ್ಕೊಂಡು ಓಡಾಡೋನು ಅಂತ ಹೇಳಿಸ್ಕೊಳಕ್ ಬೆಟರ, ಅಥವಾ
CEO ಆದ ಅಂತ ಕೇಳಿಸ್ಕೊಳ್ಳೋದ್ ಬೆಟರ? ಎಷ್ಟು ದಿನ ಅಂತ ನೀನು ಕೆಲಸ ಮಾಡದೆ ಇರೋದಕ್ಕೆ ಸಾಧ್ಯ? ನಿನ್ನಲ್ಲಿರೋ ಟ್ಯಾಲೆಂಟ್ನ ಅತ್ತೆ ಗುರ್ತಿಸಿ ನಿನಗೆ ಹೊಸ ಜವಾಬ್ದಾರಿನ ಕೊಟ್ಟಿದ್ದಾರೆ. ಅದನ್ನ ಕಣ್ ಮುಚ್ಕೊಂಡು ಒಪ್ಕೊಳ್ಳೋದ್ ಬಿಟ್ಟು ನನಗೆ ಇಷ್ಟನೇ ಇಲ್ಲ ಅನ್ನೋ ತರ ಫೀಲ್ ಮಾಡ್ತಿದ್ಯಲ್ಲ. ಅವಕಾಶ ಅನ್ನೋದು ಎಲ್ಲಾ ಟೈಮಲ್ಲೂ ಸಿಗಲ್ಲ. ಬಂದಾಗ ಅದನ್ನ ಸ್ವೀಕರಿಸ್ಬೇಕು. ಅಲ್ಲ, ಎಲ್ರ ಮುಂದೆ ಅತ್ತೆ ನೀನೇ CEO ಅಂತ ಅನೌನ್ಸ್ ಮಾಡಿ ಆ ಚೇರಲ್ಲಿ ಕೂತ್ಕೊ ಅಂದಾಗ ಯಾಕೆ ಕೂರ್ಲಿಲ್ಲ? ಭಯನಾ? ಭಯ ಅಲ್ಲ, ಅಣ್ಣನ ಮೇಲೆ ಇರೋ ಭಕ್ತಿ. ಶ್ರೀರಾಮ ವನವಾಸಕ್ಕೆ ಹೋದಾಗ ತಮ್ಮ ಭರತ ಅಣ್ಣನ ಪಾದುಕೆಗಳನ್ನ ಸಿಂಹಾಸನದ ಮೇಲಿಟ್ಟು ರಾಜ್ಯಭಾರ ಮಾಡಿದ್ದ. ನನ್ನ ಪಾಲ್ಗೆ ನನ್ನ ಅಣ್ಣ ಸಾಕ್ಷಾತ್ ಶ್ರೀರಾಮನೇ. ಅವನು ಕೂತ್ಕೊಳ್ಳೋ ಜಾಗ ಸಿಂಹಾಸನನೇ. ಸಾಧ್ಯವಾದ್ರೆ ಅವನು ಕೂತ್ಕೊಳ್ಳೋ ಜಾಗದಲ್ಲಿ ಅವ್ನು ಚಪ್ಪಲಿನ ಇಡ್ತೀನಿ ಹೊರತು ಯಾವುದೇ ಕಾರಣಕ್ಕೂ ನಾನು ಕೂತ್ಕೊಳ್ಳೋದಿಲ್ಲ.